ನಮಸ್ಕಾರ ಎಲ್ಲರಿಗೂ. ನಾನು ಹುಟ್ಟಿ ಬೆಳೆದಿದ್ದು ಬದಾಮಿಯೊಳಗೆ. ಹಾಗಾಗಿ ಸಣ್ಣಕ್ಕಿದ್ದಾಗಿಂದನೂ ಬನಶಂಕರಿ ಅಂದ್ರೆ ನನ್ನ ಇಷ್ಟದ ದೇವಿ. ಮದುವೆ ಆದಮೇಲೆ ಈ ನಮ್ಮ ಇಷ್ಟದ ದೇವಿ ಕುಲದೇವಿ ಇರೋ ಮನಿನ ಸಿಕ್ತು ನಂಗೆ. ಹಾಗಾಗಿ ಪ್ರತಿ ವರ್ಷ ಕುಟುಂಬದವರೆಲ್ಲ ಸೇರಿ ನವರಾತ್ರಿಯೊಳಗೆ ತಪ್ಪದೆ ಇಲ್ಲಿಗೆ ಬರ್ತೀವಿ. ಬದಾಮಿ ಬನಶಂಕರಿ ಅಂದ್ರೆ ನಮಗೆಲ್ಲ ಒಂದು ಶಕ್ತಿ ಇದ್ದಂಗೆ, ಮನೆ ಮಗಳಿದ್ದಂಗೆ. ಯಾಕಂದ್ರೆ ಏನೇ ಕಷ್ಟ ಬಂದ್ರೂ ಫಸ್ಟ್ ನೆನಪಾಗೋದು ನಮ್ಮ ಬನಶಂಕರಿನ. ಬರ್ರಿ ನಮ್ಮ ಬನಶಂಕರಿನ ತೋರಿಸ್ತೀನಿ. ಬನಶಂಕರಿ ಒಳಗೆ ದೇವಸ್ಥಾನದ ಕಡೆಯಿಂದ ರೂಮ್ಸ್ ಸಿಗ್ತಾವೆ. ಹಾಗಾಗಿ ಬೇರೆ ಊರಿಂದ ಬರೋರಿಗೆ ಇರ್ಲಿಕ್ಕೆ ಅನುಕೂಲ ಅದ. ಗರ್ಭಗುಡಿ ಒಳಗೆ ಮುಂಜಾನೆ ದೇವಿಗೆ ನಡೆಯುವಂಥ ರುದ್ರಾಭಿಷೇಕ ಅಲಂಕಾರ ಎಲ್ಲ ನೋಡ್ಬೇಕಂದ್ರೆ ಸ್ಪೆಷಲ್ ಟಿಕೆಟ್ ಸಿಗ್ತಾವೆ, ತಗೋಬೋದು. ನಾವು ರುದ್ರಾಭಿಷೇಕದ ಟಿಕೆಟ್ ತೊಗೊಂಡಿದ್ವಿ. ಮುಂಜಾನೆ 6 ಗಂಟೆಗೆ ಬರ್ರಿ ಅಂತ ಹೇಳಿದರು. ಟಿಕೆಟ್ ತೋರಿಸಿ ಗರ್ಭಗುಡಿ ಒಳಗೆ ಹೋದ್ವಿ. ಬನಶಂಕರಿಗೆ ರುದ್ರಾಭಿಷೇಕ ಅಲಂಕಾರ ಪೂಜಾ ನೈವೇದ್ಯ ಮಂಗಳಾರತಿ ಎಲ್ಲ ಮಾಡೋದನ್ನು ನೋಡ್ಬೋದು. ಶ್ರೀ ಸೂಕ್ತದ ಮಂತ್ರ ಕೇಳ್ಕೋತ ಬನಶಂಕರಿಗೆ ಮಾಡೋ ಅಭಿಷೇಕ ಅಲಂಕಾರ ಎಲ್ಲ ನೋಡ್ಕೋತ ನಿಂತ್ರೆ ಆ 1-2 ತಾಸು ನಮ್ಮನ್ನು ನಾವು ಮರೆತು ನಿಂತು ಬಿಡ್ತೀವಿ. ಎಲ್ಲನೂ ಮರೆತು ನಿನಗ ಶರಣಾಗೀವಿ ತಾಯಿ ಅನ್ನೋ ಭಾವನೆ ಮನಸ್ಸಿನಾಗ ಬಂದ ಬರ್ತದೆ. ಬನಶಂಕರಿಗೆ ಪೂಜಾ ಎಲ್ಲ ಆದಮೇಲೆ ಕುಮಾರಿಕಾ ಪೂಜಾ ಮಾಡ್ತಾರೆ. ಯಾಕಂದ್ರೆ ಬನಶಂಕರಿ ಕುಮಾರಿಕಾ ಅವತಾರ. ನವರಾತ್ರಿ ಇರೋದ್ರಿಂದ ಗರ್ಭಗುಡಿ ಒಳಗೆ ದೀಪಕ್ಕೆ ಹಾಕಿದ್ರು. ಅದನ್ನು ನೋಡುವಂಥ ಭಾಗ್ಯ ಸಿಕ್ತು ನಮ್ಗೆ. ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ಭಕ್ತರು ತೊಗೊಂಡು ಬಂದಿದ್ದಂಥ ಸೀರೆನ ಅಭಿಷೇಕ ನಡೆಯೋ ಟೈಮ್ನಾಗ ಕೊಟ್ರೆ ಆ ಸೀರೆನ ದೇವಿಗೆ ಉಡಿಸ್ತಾರೆ. ಪೂಜಾ ಮುಗಿಸಿ ಹೊರಗೆ ಬಂದ್ರೆ ತೀರ್ಥ ಪ್ರಸಾದ ಕೊಡ್ಲಿಕ್ಕಂತ ಸ್ಪೆಷಲ್ ಕೌಂಟರ್ಸ್ಗಳವ. ಇನ್ನು ಮಧ್ಯಾಹ್ನ ನೈವೇದ್ಯಕ್ಕೆ ದೇವಿಗೆ ಹೂರ್ಣನ ಆಗಬೇಕು. ಗರ್ಭಗುಡಿಯಿಂದ ಹೊರಗೆ ಬಂದ ಮೇಲೆ ಪ್ರದಕ್ಷಿಣೆ ಹಾಕಬೇಕಾದ್ರೆ ಹನುಮಪ್ಪನ ಗುಡಿ ಶಿವನ ಗುಡಿ ಹಂಗೆ ಸಣ್ಣ ದೇವಿ ಗುಡಿನೂ ಸಿಗ್ತಾವೆ. ಹೊರಗೆ ಗುಡಿ ಎದುರಿಗೆ ಬನಶಂಕರಿ ಪಾದ ಮೂಡಿದ್ದನ್ನು ನೋಡ್ಬೋದು. ಇನ್ನು ಬನಶಂಕರಿ ಹೊಂಡಂತೂ ಭಾಳ ಚಂದ ಕಾಣಿಸ್ಲಿಕ್ಕತ್ತಿತ್ತು. ಈ ವರ್ಷ ಮಳೆ ಜೋರಾಗ್ಯದ. ಹಾಗಾಗಿ ಹೊಂಡದ ಜೊತೆಗೆ ಸರಸ್ವತಿ ಹಳ್ಳನೂ ತುಂಬಿ ಹರಿಲಿಕ್ಕತ್ತಿತ್ತು. ಇಲ್ಲೇ ಮಧ್ಯಾಹ್ನದಾಗ ಹೊಂಡದ ಹತ್ರ ರೊಟ್ಟಿ ಊಟ ಸಿಗ್ತದೆ. ಭಾಳ ಪ್ರೀತಿಯಿಂದ ಮನೆಯಿಂದ ಮಾಡ್ಕೊಂಡು ತಂದಿರ್ತಾರೆ. ಒಂದು ಸಲ ಟೇಸ್ಟ್ ಮಾಡಿರಿ, ಮಸ್ತ್ ಇರ್ತದೆ. ಇನ್ನು ಗುಡಿ ಹತ್ರ ಬೇಕಾದಷ್ಟು ಅಂಗಡಿಗಳವ. ಒಂದು ರೌಂಡು ಶಾಪಿಂಗ್ ಮಾಡಿ ಬರ್ಬೋದು. ಇನ್ನು ಮಧ್ಯಾಹ್ನದಾಗ ಗುಡಿಯೊಳಗಿರೋ ಭೋಜನ ಶಾಲೆ ಒಳಗೆ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇರ್ತದೆ. ಇಲ್ಲಿ ಸಿಗೋ ಗಿರ್ಮಿಟ್ಟು ಮಿರ್ಚಿ ಟೇಸ್ಟ್ ಅಂತೂ ಮಸ್ತ್ ಇರ್ತದೆ. ಇಲ್ಲಿ ಬಂದಾಗ ಟೇಸ್ಟ್ ಮಾಡೋದನ್ನು ಮರಿಬೇಡ್ರಿ. ಇನ್ನು ರಾತ್ರಿ ಗುಡಿ ಒಳಗೆ ಪಲ್ಲಕ್ಕಿ ಸೇವಾ ಮತ್ತು ತೊಟ್ಲು ಪೂಜಾ ಇರ್ತದೆ. ಬನಶಂಕರಿಗೆ ಜೋಗಳದ ಹಾಡನ್ನು ಹಾಡಿ ಮಲಗಿಸ್ತಾರೆ. ಆ ಹಾಡ ಕೇಳಿದ್ರೆ ಮನಸ್ಸಂತೂ ತುಂಬಿ ಬರ್ತದೆ. ಇದು ಬನಶಂಕರಿ ಗುಡಿಯೊಳಗೆ ನಡೆಯುವಂಥ ಪೂಜಾದ ಕಾರ್ಯಕ್ರಮ. ಬನಶಂಕರಿ ಇಲ್ಲೇ ಯಾಕೆ ಬಂದು ನೆಲೆಸಿದ್ಲು, ಆಕಿ ಅವತಾರದ ಹಿನ್ನೆಲೆ ಏನು ಅಂತ ತಿಳ್ಕೊಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟೀನಿ, ನೋಡ್ರಿ ಗೊತ್ತಾಗ್ತದೆ. ಆದಿಪರಮೇಶ್ವರಿ ನಿನ್ನ ಪಾದಕ್ಕೆ ಶಂಭೂಕೋ.